ಅಂದ್ರೆ ಪ್ರಾಮಾಣಿಕರಿಲ್ಲ ಅಂದಾಗ ಇದು ನಡೀತದೆ. ಅವ್ರು ಯೂಟ್ಯೂಬ್ ಬಳಸ್ತಾ ಇದ್ದವರು, ಅವ್ರ ಧ್ವನಿ ಬರ್ತಾವನು ಇಲ್ಲೂ ಎಷ್ಟು ಜಸ್ಟ್ ಅಬ್ಸರ್ವೇಷನ್ಗೆ ಇಟ್ಟಿರ್ತಾರೆ. ಪೇಮೆಂಟ್ ಇರ್ತದೆ ಅವ್ರಿಗೆ, ಸೂಪರ್ವೈಸರ್ಗಳಿಗೆ. ಹೊರಗೂ ಸೂಪರಿಂಟೆಂಡೆಂಟ್ ಇರ್ತಾರೆ, ಅವ್ರನ್ನ ಇಟ್ಟಿರ್ತಾರೆ, ಅವ್ರನ್ನ ಮಲ್ಕೊಂಡಿರ್ತಾರಲ್ಲ. ಯಾಕೆ ಮತ್ತು ಇಲ್ಲಿವರೆಗೆ ಆಗಲಾರಂಥ ಸಮಸ್ಯೆಗೆ ಯಾಕೆ ಆಗ್ತಾಯಿದ್ದು? ಇಲ್ಲಿವರೆಗೆ UPSC ಎಕ್ಸಾಮ್ ನಡೆಸಿಲ್ವ? ಅದು ಕರ್ನಾಟಕ KPSC ಬಗ್ಗೆ ಈ ಮಾತು ಮಾತಾಡೋದಿಲ್ಲ. ಅದು UPSC ಎಷ್ಟು ಎಕ್ಸಾಮ್ ಇತ್ತೀಚೆಗೆ ಅದು ಅಲ್ಲಿ ಶುರುವಾಗ್ಯದ. ಇವಾಗ ನೀಡೋದ್ರಲ್ಲಿ ಶುರುವಾಗ್ಯದ. ಮುಖ್ಯವಾಗಿ ಬೇಕಾಗಿದ್ದು ಪ್ರಾಮಾಣಿಕತೆ. ಇದಿಲ್ಲ ಎರಡು ಧರ್ಮದಲ್ಲಿಲ್ಲ ಈ ವಾದ ಮಾಡೋರಿಗೆ, ಎರಡು ರಾಜಕಾರಣಿಗಳಲ್ಲಿ. ಧರ್ಮದಲ್ಲಿ ಅಂದರೆ ಧರ್ಮದಲ್ಲದ ಅದು ಇದು ಫಾಲೋ ಮಾಡಿ ರಾಜಕಾರಣ ಮಾಡ್ತಾರಲ್ಲ ಧರ್ಮದ ಹೆಸರಲ್ಲ. ಈ ಧರ್ಮ ಲಂಡ್ರಲ್ಲಿ ಇಲ್ಲದು. ಇದರಲ್ಲಿ ಎರಡು ಮಾತೇ ಇಲ್ಲ. ಯಾಕ್ರಿ ಯಾರಾಗತ್ತಿ ದೊಡ್ಡ ಮಾಡ್ತಾಯಿದ್ರು ಸಿದ್ದರಾಮಯ್ಯನವ್ರು. ಏನು ರೀ ಕೇಸರಿ ಶಾಲೆ ಹಾಕ್ಕೊಂಡ್ರಿ ಅಂತ ತಪ್ಪಾಕತ್ರಿ, ಹಾಕೊಂಬರ್ಲಿ ಬಿಡ್ರಿ ಅವರು. ಮತ್ತು ಹೆಣ್ಮಕ್ಳು ಹಿಜಾಬ್ ಹಾಕೋದ್ರೆ ಹಾಕೊಂಬರ್ಲಿ ಬಿಡ್ರಿ, ಟೋಪಿ ಹಾಕೊಂಬರ್ಲಿ, ಅದನ್ನು ಸಮೋಸದ ಜೊತೆ ಅದು ಹಾಕೊಂಬರ್ಲಿ. ನಮ್ಮ ಧಾರ್ಮಿಕ ನಂಬಿಕೆ ಇಟ್ಕೋರಪ್ಪ ನೀವು ಮಾಡಿಕೊಡ್ರಿ. ಆದರೆ ಬಂದಾಗ ಕಲಿದು ಓದೋದು ಮಾಡಿರಿ, ಉಡಾತನ ಮಾಡಿಬಿಡ್ರಿ, ಗುಂಡಾಗಿರಿ ಮಾಡಬೇಡ್ರಿ, ಹೆಣ್ಮಕ್ಳು ಚೆಡ್ಸೋಕೆ ಹೋಗ್ಬೇಡ್ರಿ, ಮಕ್ಕಳು ಇದು ಮಾಡೋಕೆ ಹೋಗ್ಬೇಡ್ರಿ, ಇಂಥವೆಲ್ಲ ನೀವು ಮಾಡಿರಿ. ನೇಮಗಳ ಪಾಲಿಸ್ಕೊಂಡು ಹೋಗುವಂಥದ್ದು ಇದು ಸಿಂಪಲ್ ಪಾಲಿಸಿ. ಇದೇ ನಮ್ಮ ಪ್ರಿಯಾಂಕ ಖರ್ಗೆ ಅವ್ರು ಕೇಳ್ತಾರೆ KCS ಎಲ್ಲ ಹೊಟ್ಟೆ ಕೇಳ್ತೀನಿ ಅಂದರೆ ಅದು ಅದನ್ನು ನಾವು ಈಗ ಕೇಳಾಕಿದ್ದಿದ್ದು. ಅವ್ರಿಗೆ ಹಿಜಾಬ್ ಹಾಕೊಂಬೋದು ಅವ್ರಿಗೆ ಹೊಟ್ಟೆ ತುಂಬಿದ್ದೀನಿ ರೀ, ಟೊಪ್ಪಿಗೆ ಹಾಕೊಂಡು ಅವ್ರು ಹೊಟ್ಟೆ ತುಂಬ್ತಾನೆ ಇಲ್ಲ. ಅವ್ರು ದುಡಿಬೇಕಲ್ರಿ, ಎಲ್ಲರೂ ದುಡಿಬೇಕು. ಇಲ್ಲ ಸುಮ್ಮನೆ ಒಬ್ಬರ ಮೇಲೆ ಎಬ್ಸೋದು ಇನ್ನೊಬ್ರಿಗೆ ಸಮಾನತೆ ಹೆಂಗೆ ಬರ್ತದಿರೋದು? ಇವ್ರು ಸಮಾನತೆ ಹಿಜಾಬ್ ಹಾಕೊಂಡು ಬಂದ್ರೆ ಅಸಮಾನತೆ ಬರ್ತದೆ. ನಮ್ಮ ಇದು ಹೊಸ ವಿಜ್ಞಾನ. ನಮ್ಮ BY ವಿಜೇಂದ್ರ ಅವರು ಹೆಂಗೆ ಬರ್ತದೆ ಸಮಾನತೆ? ಹಿಜಾಬ್ ಹಾಕೊಂಡ್ಬಂದ್ರೆ ಅಸಮಾನತೆ ಆಗ್ತದಂತ, ಅದಕ್ಕೆ ತಗೊಂಡು ಬಂದ್ರೆ ಸಮಾನತೆ ಬರ್ತದೆ ಅಲ್ರಿ. ಅವರವರು ಏನು ಮಾಡ್ತಾರೆ ಮಾಡಲಿ, ಹಿಜಾಬಿಂದ ಯಾರಿಗೆ ತೊಂದರೆ ಅದ? ಮತ್ತು ಅವರು ಹೆಣ್ಮಕ್ಳ ಮಕ್ಕಳನ್ನ ನಾವು ಯಾಕೆ ನೋಡ್ಬೇಕು? ಟೀಚರ್ ಯಾಕೆ ನೋಡ್ಬೇಕ್ರಿ? ಕಲಿಸ್ಬೇಕಷ್ಟ. ಗಂಡು ಹೆಣ್ಣು ನೋಡೋದು ನಾಳೆ ಎಕ್ಸಾಮ್ದಾಗ ಅವ್ರ ID ಕಾರ್ಡ್ ಇರ್ತದೆ, ID ಕಾರ್ಡ್ ತೋರಿಸ್ಕೊಂಡು ಮಾಡ್ತಾರೆ ಅವರು. ಅದರ ಸಣ್ಣ ಸಣ್ಣ ವಿಷಯನ ದೊಡ್ಡದು ಮಾಡಿಕೊಂಡು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿ ಇಲ್ಲಿ ಉದ್ಯೋಗಗಳಿದ್ದಾಗ ಅವ್ರು ಬಡದಾರ ಖರ್ಚೋದು ಇದು ಎಲ್ಲಿ ನ್ಯಾಯ ಅಂತದ್ದು.